ಬೇಸಿಗೆ ಆರಂಭವಾದರೂ ಕೂಡ ಇನ್ನೂ ಕೂಡ ಜಲಮಂಡಳಿ ಎಚ್ಚೆತ್ತುಕೊಂಡಿಲ್ಲ. ಸಿಟಿಯ ಹಲವೆಡೆ ಶುದ್ಧ ನೀರಿನ ಘಟಕಗಳು ಬಂದ್ ಆಗಿವೆ. ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಘಟಕಗಳಿಗೆ ಬೀಗ ಹಾಕಲಾಗಿದೆ. ಬೇಸಿಗೆ ಆರಂಭವಾಗಿದೆ, ಬಿಸಿಲ ಬೇಗೆ ನೆತ್ತಿ ಸುಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕೆಲವೊಂದಿಷ್ಟು ಶುದ್ಧ ನೀರಿನ ಘಟಕಗಳು ಬಂದಾಗಿವೆ. ಅದು ಸಿಟಿಯಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಎನ್ನೋ ಕಾರಣಕ್ಕೆ ಬಸವನಗುಡಿ, ಸುಂಕೇನಹಳ್ಳಿ ವಾರ್ಡ್ನ ನೀರಿನ ಘಟಕಗಳು ಬಂದಾಗಿವೆ. ಬಿಲ್ ಕಟ್ಟುವಂತೆ ಶುದ್ಧ ನೀರಿನ ಘಟಕಗಳಿಗೆ ಬೆಸ್ಕಾಂ ನೋಟಿಸ್ ಅನ್ನ ಕೊಟ್ಟಿದೆ. ನಿರ್ವಹಣೆ ಇಲ್ಲದೆ ಬಂದಾಗಿವೆ ಕೆಲವು ಘಟಕಗಳು. 2 ಕಿಲೋಮೀಟರ್ ಹೋಗಿ ಶುದ್ಧ ನೀರು ತರುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು, ಸಿಟಿ ಭಾಗದಲ್ಲಿ ನಗರದ ಕೆಲವೊಂದಿಷ್ಟು ಕಡೆ ಶುದ್ಧ ನೀರಿನ ಘಟಕಗಳೆಲ್ಲವೂ ಕೂಡ ಬೀಗ ಹಾಕಿರುವಂತದ್ದು. ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಈಗ ಬೀಗ ಹಾಕಲಾಗಿದೆ. ಶುದ್ಧ ನೀರಿನ ಘಟಕ ಮೇಂಟೈನ್ ಮಾಡುವಲ್ಲಿ ಜಲಮಂಡಳಿ ವಿಫಲವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೇಸಿಗೆ ಆರಂಭವಾಗಿದೆ. ಒಂದ್ ಕಡೆ ಬೆಂಗಳೂರು ಜನ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಯಾಕಂದ್ರೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಶುದ್ಧವಾಗಿ ನೀರು ಬರ್ತಿತ್ತು 20 ಲೀಟರ್. ಬಟ್ ಇದೀಗ ಎಲ್ಲಾ ವಾರ್ಡ್ಗಳಲ್ಲಿ, ಕೆಲವೊಂದು ವಾರ್ಡ್ಗಳಲ್ಲಿ ಇದೀಗ ಬಂದ್ ಆಗಿದೆ. ನಾನೀಗ ಕತ್ತರಿಗುಪ್ಪೆಯ 163 ವಾರ್ಡ್ ನಂಬರ್ ಅಲ್ಲಿ ಇದ್ದೇನೆ. ನೋಡ್ತಿರಬಹುದು, ಇಲ್ಲಿ ಸಹ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಯಾಕಂದ್ರೆ ಜಿಬಿಐ ನೋಡಿಕೊಳ್ತಿತ್ತು. ಬಟ್ ಇದೀಗ ಹಸ್ತಾಂತರ ಮಾಡಿದೆ ಜಲಮಂಡಳಿಗೆ. ಒಟ್ಟು 1200 ಘಟಕಗಳು ಬೆಂಗಳೂರಲ್ಲಿದ್ದಾವೆ. ಇದೀಗ ಒಂದೊಂದಾಗಿ ಕ್ಲೋಸ್ ಆಗ್ತಿದ್ದಾವೆ. ಯಾಕಂದ್ರೆ ಇದು ಬೇಸಿಗೆ ಆರಂಭವಾಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ಶುದ್ಧವಾಗಿ ನೀರು ಬರ್ತಿತ್ತು. ಬಟ್ ಇದೀಗ ಬಂದ್ ಆಗಿದೆ. ಇದು ಕತ್ತರಿಗುಪ್ಪೆ ವಾರ್ಡ್ ನಂಬರ್ 163 ಶುದ್ಧ ನೀರಿನ ಘಟಕ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರು ಒಂದ್ ಕಡೆ ಅಸಮಾಧಾನ, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ನಾವು ಬೇರೆ ವಾರ್ಡ್ಗಳಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿ ಶುದ್ಧವಾಗಿ ನೀರು ಬರ್ತಿತ್ತು. ಬಟ್ ಇದೀಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಿದ್ರೆ. ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ತಿಂಗಳಾಯ್ತು ಬಂದಾಗಿ ಮತ್ತು ಬೇಸಿಗೆ ಆರಂಭವಾಗಿದೆ, ನೀರು ತುಂಬಾ ಈಗ ಇಂಪಾರ್ಟೆಂಟ್ ಆಗುತ್ತೆ. ಅದು ಶುದ್ಧವಾಗಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರ್ತಿತ್ತು. ಬಟ್ ಇದೀಗ ಬಂದ್ ಆಗಿದೆ, ಏನ್ ಹೇಳ್ತಾರೆ ಸರ್ ಅಂತ? ಇದು ಸುಮಾರು ಬಂದಾಗಿ ಒಂದು 6-7 ತಿಂಗಳಾಗಿದೆ. ಓಪನ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡ್ತು. ಆಮೇಲೆ ಅದು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಒಂದು 6-7 ತಿಂಗಳಿಂದ ಬಂದಾಗೆ ಇರೋದು ಅದು. ಇದು ಬೇಸಿಗೆ ಆರಂಭವಾಗಿದೆ, ನೀರು ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ನಿಜ. ಬೇಸಿಗೆ ಇವಾಗ ಕುಡಿಯೋ ನೀರಿಗೆ ಎಲ್ಲ ಕಡೆ ಹಾಹಾಕಾರ ಇರುತ್ತೆ. ನಾವು ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಆಚೆ ಹೋಗಿ ನೀರು ತರುವಂತ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಇದಕ್ಕೇನು ದುಡ್ಡು ಹಾಕಿದಾರಲ್ಲ, ಇದು ನೀರಲ್ಲಿ ಪೋಲ್ ಮಾಡಿದ ಹಾಗೇನೆ. ಇಲ್ಲಿಂದ ಬೇರೆ ಕಡೆ ವಾರ್ಡ್ಗೆ ಹೋಗಿ ನೀರು ತರೋ ಪರಿಸ್ಥಿತಿ ನಿರ್ಮಾಣವಾಗಿದೆನಾ? ಹೌದು. ನಾವು ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಕತ್ತರಿಗುಪ್ಪೆ ವಾಟರ್ ಟ್ಯಾಂಕ್ ಹತ್ರ ಹೋಗಿ ಅಲ್ಲೊಂದು ಸಿಹಿ ನೀರಿನ ಘಟಕ ಇದೆ. ಅಲ್ಲಿಂದ ನಾವು ನೀರು ತರುವಂತ ಪರಿಸ್ಥಿತಿ ಒದಗಿದೆ ನಮಗೆ. ಸರ್ಕಾರಕ್ಕೆ ಏನ್ ಹೇಳ್ತೀರಂತ? ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಈಗ ಜನರ ದುಡ್ಡಿಂದ ಇದನ್ನೆಲ್ಲ ಮಾಡಿ ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ತಾರೆ. ಬಟ್ ನಡೀತಿದೆಯೋ ಇಲ್ಲ ಅಂತ ನೋಡಕ್ಕೆ ಸರ್ಕಾರ ಯಾರಿಗೂ ಅದನ್ನ ವಹಿಸೋದಿಲ್ಲ. ಅದು ದೊಡ್ಡ ಮಿಸ್ಟೇಕ್ ಸರ್ಕಾರದ್ದು. ದುಡ್ಡು ಹೋಗೋದು ಜನರದ್ದೇ, ಜನರ ಟ್ಯಾಕ್ಸ್ ಇಂದಾನೆ ಇದನ್ನೆಲ್ಲ ಮಾಡೋದು. ಬಟ್ ಇದರಿಂದ ಜನಕ್ಕೆ ಏನು ಉಪಯೋಗ ಆಗ್ತಿದೆ ಅಂತ ಅವ್ರು ನೋಡೋದಿಲ್ಲ. ಅದು ದೊಡ್ಡ ಪ್ರಾಬ್ಲಮ್. ಇಲ್ಲಿ ಸ್ಥಳೀಯರು ಹೇಳ್ತಾರೆ, ನಾವು ಇಲ್ಲಿಂದ 2-3 ಕಿಲೋಮೀಟರ್ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಮೀಟರ್ ಎಲ್ಲ ಓಡ್ತಾ ಇದೆ, ಓಪನ್ ಆಗಿದೆ. ಪಕ್ಕದಲ್ಲಿ ಪಾರ್ಕ್ ಇದೆ, ಮಕ್ಕಳೆಲ್ಲ ಆಟ ಆಡ್ತಾರೆ. ಇಲ್ಲಿ ಏನಾದ್ರು ಟಚ್ ಆಯ್ತಿದ್ರೆ ವಿದ್ಯುತ್ ಶಾಕ್ ಆಗ್ಬೋದು, ಜೀವ ಹೋಗ್ಬೋದು. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಸಾವುಗಳು ಹೀಗೆ ಆಗಿದ್ದಾವೆ. ಪಕ್ಕದಲ್ಲಿ ಪಾರ್ಕ್ ಇದಾವೆ, ಸಾಕಷ್ಟು ಮಕ್ಕಳು ಆಟ ಆಡಕ್ಕೆ ಬರ್ತವೆ. ಮತ್ತೊಂದು ಕಡೆ ಕುಡಿಯಕ್ಕೆ ನೀರಿಲ್ಲ. ಹೀಗಾಗಿ ಸ್ಥಳೀಯರು ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆ ಆರಂಭವಾದರೂ ಕೂಡ ಇನ್ನೂ ಕೂಡ ಜಲಮಂಡಳಿ ಎಚ್ಚೆತ್ತುಕೊಂಡಿಲ್ಲ. ಸಿಟಿಯ ಹಲವೆಡೆ ಶುದ್ಧ ನೀರಿನ ಘಟಕಗಳು ಬಂದ್ ಆಗಿವೆ. ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಘಟಕಗಳಿಗೆ ಬೀಗ ಹಾಕಲಾಗಿದೆ. ಬೇಸಿಗೆ ಆರಂಭವಾಗಿದೆ, ಬಿಸಿಲ ಬೇಗೆ ನೆತ್ತಿ ಸುಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕೆಲವೊಂದಿಷ್ಟು ಶುದ್ಧ ನೀರಿನ ಘಟಕಗಳು ಬಂದಾಗಿವೆ. ಅದು ಸಿಟಿಯಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಎನ್ನೋ ಕಾರಣಕ್ಕೆ ಬಸವನಗುಡಿ, ಸುಂಕೇನಹಳ್ಳಿ ವಾರ್ಡ್ನ ನೀರಿನ ಘಟಕಗಳು ಬಂದಾಗಿವೆ. ಬಿಲ್ ಕಟ್ಟುವಂತೆ ಶುದ್ಧ ನೀರಿನ ಘಟಕಗಳಿಗೆ ಬೆಸ್ಕಾಂ ನೋಟಿಸ್ ಅನ್ನ ಕೊಟ್ಟಿದೆ. ನಿರ್ವಹಣೆ ಇಲ್ಲದೆ ಬಂದಾಗಿವೆ ಕೆಲವು ಘಟಕಗಳು. 2 ಕಿಲೋಮೀಟರ್ ಹೋಗಿ ಶುದ್ಧ ನೀರು ತರುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು, ಸಿಟಿ ಭಾಗದಲ್ಲಿ ನಗರದ ಕೆಲವೊಂದಿಷ್ಟು ಕಡೆ ಶುದ್ಧ ನೀರಿನ ಘಟಕಗಳೆಲ್ಲವೂ ಕೂಡ ಬೀಗ ಹಾಕಿರುವಂತದ್ದು. ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಈಗ ಬೀಗ ಹಾಕಲಾಗಿದೆ. ಶುದ್ಧ ನೀರಿನ ಘಟಕ ಮೇಂಟೈನ್ ಮಾಡುವಲ್ಲಿ ಜಲಮಂಡಳಿ ವಿಫಲವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೇಸಿಗೆ ಆರಂಭವಾಗಿದೆ.
ಒಂದ್ ಕಡೆ ಬೆಂಗಳೂರು ಜನ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಯಾಕಂದ್ರೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಶುದ್ಧವಾಗಿ ನೀರು ಬರ್ತಿತ್ತು 20 ಲೀಟರ್. ಬಟ್ ಇದೀಗ ಎಲ್ಲಾ ವಾರ್ಡ್ಗಳಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಇದೀಗ ಬಂದ್ ಆಗಿದೆ. ನಾನೀಗ ಕತ್ತರಿಗುಪ್ಪೆಯ 163 ವಾರ್ಡ್ ನಂಬರ್ ಅಲ್ಲಿ ಇದ್ದೇನೆ. ನೋಡ್ತಿರಬಹುದು, ಇಲ್ಲಿ ಸಹ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಯಾಕಂದ್ರೆ ಜಿಬಿಐ ನೋಡಿಕೊಳ್ತಿತ್ತು. ಬಟ್ ಇದೀಗ ಹಸ್ತಾಂತರ ಮಾಡಿದೆ ಜಲಮಂಡಳಿಗೆ. ಒಟ್ಟು 1200 ಘಟಕಗಳು ಬೆಂಗಳೂರಲ್ಲಿದ್ದಾವೆ. ಇದೀಗ ಒಂದೊಂದಾಗಿ ಕ್ಲೋಸ್ ಆಗ್ತಿದ್ದಾವೆ. ಯಾಕಂದ್ರೆ ಇದು ಬೇಸಿಗೆ ಆರಂಭವಾಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ಶುದ್ಧವಾಗಿ ನೀರು ಬರ್ತಿತ್ತು. ಬಟ್ ಇದೀಗ ಬಂದ್ ಆಗಿದೆ. ಇದು ಕತ್ತರಿಗುಪ್ಪೆ ವಾರ್ಡ್ ನಂಬರ್ 163 ಶುದ್ಧ ನೀರಿನ ಘಟಕ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರು ಒಂದ್ ಕಡೆ ಅಸಮಾಧಾನ, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ನಾವು ಬೇರೆ ವಾರ್ಡ್ಗಳಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿ ಶುದ್ಧವಾಗಿ ನೀರು ಬರ್ತಿತ್ತು. ಬಟ್ ಇದೀಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಿದ್ರೆ. ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ತಿಂಗಳಾಯ್ತು ಬಂದಾಗಿ ಮತ್ತು ಬೇಸಿಗೆ ಆರಂಭವಾಗಿದೆ, ನೀರು ತುಂಬಾ ಈಗ ಇಂಪಾರ್ಟೆಂಟ್ ಆಗುತ್ತೆ, ಅದು ಶುದ್ಧವಾಗಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರ್ತಿತ್ತು. ಬಟ್ ಇದೀಗ ಬಂದಾಗಿದೆ, ಏನ್ ಹೇಳ್ತಾರೆ ಸರ್ ಅಂತ? ಇದು ಸುಮಾರು ಬಂದಾಗಿ ಒಂದು 6-7 ತಿಂಗಳಾಗಿದೆ. ಓಪನ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡ್ತು. ಆಮೇಲೆ ಅದು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಒಂದು 6-7 ತಿಂಗಳಿಂದ ಬಂದಾಗೆ ಇರೋದು ಅದು. ಇದು ಬೇಸಿಗೆ ಆರಂಭವಾಗಿದೆ, ನೀರು ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ನಿಜ. ಬೇಸಿಗೆ ಇವಾಗ ಕುಡಿಯೋ ನೀರಿಗೆ ಎಲ್ಲ ಕಡೆ ಹಾಹಾಕಾರ ಇರುತ್ತೆ. ನಾವು ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಆಚೆ ಹೋಗಿ ನೀರು ತರುವಂತ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಇದಕ್ಕೇನು ದುಡ್ಡು ಹಾಕಿದಾರಲ್ಲ, ಇದು ನೀರಲ್ಲಿ ಪೋಲ್ ಮಾಡಿದ ಹಾಗೇನೆ. ಇಲ್ಲಿಂದ ಬೇರೆ ಕಡೆ ವಾರ್ಡ್ಗೆ ಹೋಗಿ ನೀರು ತರೋ ಪರಿಸ್ಥಿತಿ ನಿರ್ಮಾಣವಾಗಿದೆನಾ? ಹೌದು. ನಾವು ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಕತ್ತರಿಗುಪ್ಪೆ ವಾಟರ್ ಟ್ಯಾಂಕ್ ಹತ್ರ ಹೋಗಿ ಅಲ್ಲೊಂದು ಸಿಹಿ ನೀರಿನ ಘಟಕ ಇದೆ, ಅಲ್ಲಿಂದ ನಾವು ನೀರು ತರುವಂತ ಪರಿಸ್ಥಿತಿ ಒದಗಿದೆ ನಮಗೆ. ಸರ್ಕಾರಕ್ಕೆ ಏನ್ ಹೇಳ್ತೀರಂತ? ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಈಗ ಜನರ ದುಡ್ಡಿಂದ ಇದನ್ನೆಲ್ಲ ಮಾಡಿ ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ತಾರೆ. ಬಟ್ ನಡೀತಿದೆಯೋ ಇಲ್ಲ ಅಂತ ನೋಡಕ್ಕೆ ಸರ್ಕಾರ ಯಾರಿಗೂ ಅದನ್ನ ವಹಿಸೋದಿಲ್ಲ. ಅದು ದೊಡ್ಡ ಮಿಸ್ಟೇಕ್ ಸರ್ಕಾರದ್ದು. ದುಡ್ಡು ಹೋಗೋದು ಜನರದ್ದೇ, ಜನರು ಟ್ಯಾಕ್ಸ್ ಇಂದಾನೆ ಇದನ್ನೆಲ್ಲ ಮಾಡೋದು. ಬಟ್ ಇದರಿಂದ ಜನಕ್ಕೆ ಏನು ಉಪಯೋಗ ಆಗ್ತಿದೆ ಅಂತ ಅವ್ರು ನೋಡೋದಿಲ್ಲ. ಅದು ದೊಡ್ಡ ಪ್ರಾಬ್ಲಮ್. ಇಲ್ಲಿ ಸ್ಥಳೀಯರು ಹೇಳ್ತಾರೆ, ನಾವು ಇಲ್ಲಿಂದ 2-3 ಕಿಲೋಮೀಟರ್ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಮೀಟರ್ ಎಲ್ಲ ಓಡ್ತಾ ಇದೆ, ಓಪನ್ ಆಗಿದೆ, ಪಕ್ಕದಲ್ಲಿ ಪಾರ್ಕ್ ಇದೆ, ಮಕ್ಕಳೆಲ್ಲ ಆಟ ಆಡ್ತಾರೆ. ಇಲ್ಲಿ ಏನಾದ್ರು ಟಚ್ ಆಯ್ತಿದ್ರೆ ವಿದ್ಯುತ್ ಶಾಕ್ ಆಗ್ಬೋದು, ಜೀವ ಹೋಗ್ಬೋದು. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಸಾವುಗಳು ಹೀಗೆ ಆಗಿದ್ದಾವೆ. ಪಕ್ಕದಲ್ಲಿ ಪಾರ್ಕ್ ಇದಾವೆ, ಸಾಕಷ್ಟು ಮಕ್ಕಳು ಆಟ ಆಡಕ್ಕೆ ಬರ್ತವೆ. ಮತ್ತೊಂದ್ ಕಡೆ ಕುಡಿಯಕ್ಕೆ ನೀರಿಲ್ಲ. ಹೀಗಾಗಿ ಸ್ಥಳೀಯರು ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆ ಆರಂಭವಾದ್ರೂ ಕೂಡ ಇನ್ನೂ ಕೂಡ ಜಲಮಂಡಳಿ ಎಚ್ಚೆತ್ತುಕೊಂಡಿಲ್ಲ. ಸಿಟಿಯ ಹಲವೆಡೆ ಶುದ್ಧ ನೀರಿನ ಘಟಕಗಳು ಬಂದ್ ಆಗಿವೆ. ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಘಟಕಗಳಿಗೆ ಬೀಗ ಹಾಕಲಾಗಿದೆ. ಬೇಸಿಗೆ ಆರಂಭವಾಗಿದೆ, ಬಿಸಿಲ ಬೇಗೆ ನೆತ್ತಿ ಸುಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕೆಲವೊಂದಿಷ್ಟು ಶುದ್ಧ ನೀರಿನ ಘಟಕಗಳು ಬಂದಾಗಿವೆ. ಅದು ಸಿಟಿಯಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಎನ್ನೋ ಕಾರಣಕ್ಕೆ ಬಸವನಗುಡಿ, ಸುಂಕೇನಹಳ್ಳಿ ವಾರ್ಡ್ನ ನೀರಿನ ಘಟಕಗಳು ಬಂದಾಗಿವೆ. ಬಿಲ್ ಕಟ್ಟುವಂತೆ ಶುದ್ಧ ನೀರಿನ ಘಟಕಗಳಿಗೆ ಬೆಸ್ಕಾಂ ನೋಟಿಸ್ ಅನ್ನ ಕೊಟ್ಟಿದೆ. ನಿರ್ವಹಣೆ ಇಲ್ಲದೆ ಬಂದಾಗಿವೆ ಕೆಲವು ಘಟಕಗಳು. 2 ಕಿಲೋಮೀಟರ್ ಹೋಗಿ ಶುದ್ಧ ನೀರು ತರುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ನೀವು, ಸಿಟಿ ಭಾಗದಲ್ಲಿ ನಗರದ ಕೆಲವೊಂದಿಷ್ಟು ಕಡೆ ಶುದ್ಧ ನೀರಿನ ಘಟಕಗಳೆಲ್ಲವೂ ಕೂಡ ಬೀಗ ಹಾಕಿರುವಂತದ್ದು. ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸದ್ಯಕ್ಕೆ ಈಗ ಬೀಗ ಹಾಕಲಾಗಿದೆ. ಶುದ್ಧ ನೀರಿನ ಘಟಕ ಮೇಂಟೈನ್ ಮಾಡುವಲ್ಲಿ ಜಲಮಂಡಳಿ ವಿಫಲವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೇಸಿಗೆ ಆರಂಭವಾಗಿದೆ. ಒಂದ್ ಕಡೆ ಬೆಂಗಳೂರು ಜನ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಯಾಕಂದ್ರೆ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಶುದ್ಧವಾಗಿ ನೀರು ಬರ್ತಿತ್ತು 20 ಲೀಟರ್. ಬಟ್ ಇದೀಗ ಎಲ್ಲಾ ವಾರ್ಡ್ಗಳಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಇದೀಗ ಬಂದ್ ಆಗಿದೆ. ನಾನೀಗ ಕತ್ತರಿಗುಪ್ಪೆಯ 163 ವಾರ್ಡ್ ನಂಬರ್ ಅಲ್ಲಿ ಇದ್ದೇನೆ. ನೋಡ್ತಿರಬಹುದು, ಇಲ್ಲಿ ಸಹ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಯಾಕಂದ್ರೆ ಜಿಬಿಐ ನೋಡಿಕೊಳ್ತಿತ್ತು. ಬಟ್ ಇದೀಗ ಹಸ್ತಾಂತರ ಮಾಡಿದೆ ಜಲಮಂಡಳಿಗೆ. ಒಟ್ಟು 1200 ಘಟಕಗಳು ಬೆಂಗಳೂರಲ್ಲಿದ್ದಾವೆ. ಇದೀಗ ಒಂದೊಂದಾಗಿ ಕ್ಲೋಸ್ ಆಗ್ತಿದ್ದಾವೆ. ಯಾಕಂದ್ರೆ ಇದು ಬೇಸಿಗೆ ಆರಂಭವಾಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ಶುದ್ಧವಾಗಿ ನೀರು ಬರ್ತಿತ್ತು. ಬಟ್ ಇದೀಗ ಬಂದ್ ಆಗಿದೆ. ಇದು ಕತ್ತರಿಗುಪ್ಪೆ ವಾರ್ಡ್ ನಂಬರ್ 163 ಶುದ್ಧ ನೀರಿನ ಘಟಕ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರು ಒಂದ್ ಕಡೆ ಅಸಮಾಧಾನ, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ನಾವು ಬೇರೆ ವಾರ್ಡ್ಗಳಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಲ್ಲಿ ಶುದ್ಧವಾಗಿ ನೀರು ಬರ್ತಿತ್ತು. ಬಟ್ ಇದೀಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಮಸ್ಯೆ ಆಗಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಿದ್ರೆ. ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ತಿಂಗಳಾಯ್ತು ಬಂದಾಗಿ ಮತ್ತು ಬೇಸಿಗೆ ಆರಂಭವಾಗಿದೆ, ನೀರು ತುಂಬಾ ಈಗ ಇಂಪಾರ್ಟೆಂಟ್ ಆಗುತ್ತೆ, ಅದು ಶುದ್ಧವಾಗಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಬರ್ತಿತ್ತು. ಬಟ್ ಇದೀಗ ಬಂದಾಗಿದೆ, ಏನ್ ಹೇಳ್ತಾರೆ ಸರ್ ಅಂತ? ಇದು ಸುಮಾರು ಬಂದಾಗಿ ಒಂದು 6-7 ತಿಂಗಳಾಗಿದೆ. ಓಪನ್ ಆಗಿ ಸ್ವಲ್ಪ ದಿನ ಕೆಲಸ ಮಾಡ್ತು. ಆಮೇಲೆ ಅದು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಒಂದು 6-7 ತಿಂಗಳಿಂದ ಬಂದಾಗೆ ಇರೋದು ಅದು.
ಇದು ಬೇಸಿಗೆ ಆರಂಭವಾಗಿದೆ, ನೀರು ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ನಿಜ. ಬೇಸಿಗೆ ಇವಾಗ ಕುಡಿಯೋ ನೀರಿಗೆ ಎಲ್ಲ ಕಡೆ ಹಾಹಾಕಾರ ಇರುತ್ತೆ. ನಾವು ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ಆಚೆ ಹೋಗಿ ನೀರು ತರುವಂತ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಇದಕ್ಕೇನು ದುಡ್ಡು ಹಾಕಿದಾರಲ್ಲ, ಇದು ನೀರಲ್ಲಿ ಪೋಲ್ ಮಾಡಿದ ಹಾಗೇನೆ. ಇಲ್ಲಿಂದ ಬೇರೆ ಕಡೆ ವಾರ್ಡ್ಗೆ ಹೋಗಿ ನೀರು ತರೋ ಪರಿಸ್ಥಿತಿ ನಿರ್ಮಾಣವಾಗಿದೆನಾ? ಹೌದು. ನಾವು ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ಕತ್ತೂರು ವಾಟರ್ ಟ್ಯಾಂಕ್ ಹತ್ರ ಹೋಗಿ ಅಲ್ಲೊಂದು ಸಿಹಿ ನೀರಿನ ಘಟಕ ಇದೆ, ಅಲ್ಲಿಂದ ನಾವು ನೀರು ತರುವಂತ ಪರಿಸ್ಥಿತಿ ಒದಗಿದೆ ನಮಗೆ. ಸರ್ಕಾರಕ್ಕೆ ಏನ್ ಹೇಳ್ತೀರಂತ? ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಈಗ ಜನರ ದುಡ್ಡಿಂದ ಇದನ್ನೆಲ್ಲ ಮಾಡಿ ಜನರಿಗೆ ಉಪಯೋಗ ಆಗುವಂತ ಕೆಲಸ ಮಾಡ್ತಾರೆ. ಬಟ್ ನಡೀತಿದೆಯೋ ಇಲ್ಲ ಅಂತ ನೋಡಕ್ಕೆ ಸರ್ಕಾರ ಯಾರಿಗೂ ಅದನ್ನ ವಹಿಸೋದಿಲ್ಲ. ಅದು ದೊಡ್ಡ ಮಿಸ್ಟೇಕ್ ಸರ್ಕಾರದ್ದು. ದುಡ್ಡು ಹೋಗೋದು ಜನರದ್ದೇ, ಜನರ ಟ್ಯಾಕ್ಸ್ ಇಂದಾನೆ ಇದನ್ನೆಲ್ಲ ಮಾಡೋದು. ಬಟ್ ಇದರಿಂದ ಜನಕ್ಕೆ ಏನು ಉಪಯೋಗ ಆಗ್ತಿದೆ ಅಂತ ಅವ್ರು ನೋಡೋದಿಲ್ಲ. ಅದು ದೊಡ್ಡ ಪ್ರಾಬ್ಲಮ್. ಇಲ್ಲಿ ಸ್ಥಳೀಯರು ಹೇಳ್ತಾರೆ, ನಾವು ಇಲ್ಲಿಂದ 2-3 ಕಿಲೋಮೀಟರ್ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಮೀಟರ್ ಎಲ್ಲ ಓಡ್ತಾ ಇದೆ, ಓಪನ್ ಆಗಿದೆ, ಪಕ್ಕದಲ್ಲಿ ಪಾರ್ಕ್ ಇದೆ, ಮಕ್ಕಳೆಲ್ಲ ಆಟ ಆಡ್ತಾರೆ. ಇಲ್ಲಿ ಏನಾದ್ರು ಟಚ್ ಆಯ್ತಿದ್ರೆ ವಿದ್ಯುತ್ ಶಾಕ್ ಆಗ್ಬೋದು, ಜೀವ ಹೋಗ್ಬೋದು. ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಸಾವುಗಳು ಹೀಗೆ ಆಗಿದ್ದಾವೆ, ಪಕ್ಕದಲ್ಲಿ ಪಾರ್ಕ್ ಇದಾವೆ, ಸಾಕಷ್ಟು ಮಕ್ಕಳು ಆಟ ಆಡಕ್ಕೆ ಬರ್ತವೆ, ಮತ್ತೊಂದ್ ಕಡೆ ಕುಡಿಯಕ್ಕೆ ನೀರಿಲ್ಲ. ಹೀಗಾಗಿ ಸ್ಥಳೀಯರು ಒಂದ್ ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.